ಹಲೋ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಮಾರ್ನಿಂಗ್ ಆ್ಯಕ್ಚುಲಿ ನಾನು ನನ್ನ ಮಗಳು ಸ್ಕೂಲ್ ಹತ್ರ ಹೋಗಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಇವತ್ತು ರಿತಿಕ್ಷಾದು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದೆ. ಹಾಗಾಗಿ ಬೆಳಗ್ಗೆ ಸ್ವಲ್ಪ ಲೇಸಿ ಆಗಿಬಿಟ್ಟಿದ್ದೆ. ಯೂಶ್ವಲಿ ನಾನು ನೈಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಬಿಡ್ತೀನಿ. ಬಟ್ ನಿನ್ನೆ ಆಗಲಿಲ್ಲ. ಯಾಕೆಂದರೆ ನಾಳೆ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅಲ್ವಾ, ಹಂಗೆ ಬಿಡು ಬೆಳಗ್ಗೆ ಮಾಡಿಕೊಂಡ್ರೆ ಆಗುತ್ತೆ ಅಂತ ಸ್ವಲ್ಪ ಲೇಸಿ ಆಗಿಬಿಟ್ಟೆ. ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಸೊ ಸ್ಕೂಲ್ ಇದ್ದಾಗ ನನಗೆಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇವತ್ತು ಫ್ರೀ ಇದ್ನಲ್ಲ, ಹಾಗಾಗಿ ಎಲ್ಲ ನಿಧಾನಕ್ಕೆ ಕ್ಲೀನ್ ಮಾಡ್ಕೊತಾ ಇದ್ದೆ. ನನ್ನ ಮನೇಲಿ ಇಬ್ಬರೂ ಸಣ್ಣ ಮಕ್ಕಳಾಗಿರೋದ್ರಿಂದ ಮನೆ ಎಷ್ಟೇ ಕ್ಲೀನ್ ಮಾಡಿದ್ರು ಈ ರೀತಿ ಮಿಸ್ಸಿ ಆಗ್ತಾನೆ ಇರುತ್ತೆ. ಯಾರ್ಯಾರ ಮನೇಲಿ ಮಕ್ಕಳಿದ್ದಾರೆ ಇದೆಲ್ಲ ಸೇಮ್ ರಿಪೀಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕೆಂದರೆ ಸಣ್ಣ ಮಕ್ಕಳಿರೋ ಮನೇಲಿ ಎಷ್ಟೇ ನಾವು ಕ್ಲೀನ್ ಮಾಡ್ತಾಯಿದ್ರೂ ಈ ರೀತಿ ಗಲೀಜು ಮಾಡ್ತಾನೆ ಇರ್ತಾರೆ. ಈಗ ಒಂದು ಸ್ವಲ್ಪ ಹೊತ್ತಿಗೆ ಬಿಟ್ಟು ಎತ್ತಿಟ್ರು ಅಲ್ಲೊಂದು ಆಟ ಸಾಮಾನು ಇಲ್ಲೊಂದು ಆಟ ಸಾಮಾನು ಈ ಥರ ಹಾಕ್ತಾನೆ ಇರ್ತಾರೆ. ತಾಯಂದಿರಿಗಂತೂ ಕ್ಲೀನ್ ಮಾಡಿ ಮಾಡಿ ಒಂದು ಟಯರ್ಡ್ ಆಗಿಬಿಡುತ್ತೆ. ಆಮೇಲೆ ಇನ್ನೊಂದು, ಈ ಟೈಮ್ ನಮಗೆ ಮತ್ತೆ ಮತ್ತೆ ಸಿಗಲ್ಲ. ಇದೊಂದು ಎಂಜಾಯ್ ಟೈಮ್ ಅಷ್ಟೇ ನಮಗೆ. ಹಾಗೆ ಸೋಫಾ ಕವರೆಲ್ಲ ತೆಗೆದು ಸೋಫಾ ಕೂಡ ಕ್ಲೀನ್ ಮಾಡಿಕೊಂಡೆ. ಒಂದೇ ಸಲ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿಬಿಟ್ರೆ ಈಸಿ ಆಗುತ್ತೆ ಅಂತ ಹೇಳಿ. ಸೊ ಫೈನಲಿ ಎಲ್ಲ ಹಾಲಂತೂ ಕ್ಲೀನ್ ಆಯಿತು. ಕಿಚನ್ಗೆ ಹೋದರೆ ಸ್ವಲ್ಪ ಪಾತ್ರೆ ಕೂಡ ಹಾಗೆ ಇಟ್ಬಿಟ್ಟಿದೆ. ಪಾತ್ರೆ ಎಲ್ಲ ತೊಳೆದು ಬೇಗ ಬೇಗ ಕ್ಲೀನ್ ಮಾಡಬೇಕಾಗಿತ್ತು. ಏಕೆಂದರೆ 9:30ಗೆ ಅವಳದು ಸ್ಕೂಲ್ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇರೋದ್ರಿಂದ ಎಲ್ಲ ಅಷ್ಟರಲ್ಲಿ ಮಾಡಬೇಕು. ಸಣ್ಣ ಮಕ್ಳು ಇರೋದ್ರಿಂದ ಬೇಗ ಆಗಲ್ಲ. ಅದಕ್ಕೆ ನನ್ನ ಮಗಳು ಇಬ್ಬರು ಕೂಡ ಮಲಗಿದ್ದಾರೆ. ಅವ್ರು ಎದ್ದೇಳೋ ಅಷ್ಟರಲ್ಲಿ ಅರ್ಧ ಕೆಲಸ ಮಾಡಿಬಿಡೋಣ ಅಂಥೇಳಿ ಎದ್ದಿದ್ದೀನಿ. ಸೊ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ರೆ ಅಡುಗೆ ಮನೆ ಕ್ಲೀನ್ ಆಗುತ್ತೆ. ಎಷ್ಟು ಕ್ಲೀನ್ ಮಾಡಿದ್ರು ಮನೆ ಫಸ್ಟ್ ನಮಗೆ ಮೇನ್ ಕ್ಲೀನ್ ಆಗಬೇಕಾಗಿರೋದು ಕಿಚನ್ ಕ್ಲೀನ್ ಆಯಿತು ಅಂದರೆ ಅರ್ಧ ಕೆಲಸ ಮುಗ್ದಂಗೆ. ಸೊ ಪಾತ್ರೆನೂ ಕ್ಲೀನ್ ಆಯಿತು. ಈಗ ಸ್ವಲ್ಪ ಕಿಚನ್ ಎಲ್ಲ ಒರೆಸೋದಿತ್ತು. ಗ್ಯಾಸ್ ಹತ್ರ ಎಲ್ಲ ನೀರು ಹೋಗಿರುತ್ತಲ್ಲ ಅದು. ಸೊ ನೀರೆಲ್ಲ ಒರೆಸಿ ಕ್ಲೀನ್ ಮಾಡಿಟ್ಬಿಟ್ರೆ ನನಗೆ ಅರ್ಧ ಕೆಲಸ ಆಯ್ತಪ್ಪ ಅನ್ನೋ ಸಮಾಧಾನ. ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಕಿಚನ್ ಒಂದು ಕ್ಲೀನ್ ಆಗಿಬಿಟ್ರೆ ಸೊ ನಮ್ಮದು 50% ಕೆಲಸ ಈಸಿಯಾಗಿದೆ ಅಂತ ಹೇಳಿ ಇದೆಲ್ರಿಗೂ ಅನ್ವಯಿಸುತ್ತೆ ಅಂತ ಅಂದ್ಕೊಳ್ತೀನಿ. ಎಲ್ರಿಗೂ ಹೇಗೋ ಗೊತ್ತಾಗ್ತಿಲ್ಲ, ಬಟ್ ನನಗಂತೂ ಕಿಚನ್ ಕ್ಲೀನ್ ಆದರೆ ಬೇರೆ ಎಲ್ಲ ಕೆಲಸ ಈಸಿ ಅಂತ. ಸೊ ಫೈನಲಿ ನಂದು ಕಿಚನ್ ಕೂಡ ಕ್ಲೀನ್ ಆಯಿತು. ಕಿಚನ್ ಕ್ಲೀನ್ ಮಾಡೋ ಅಷ್ಟರಲ್ಲಿ ನನ್ನ ಮಗ ಕೂಡ ಎದ್ದೇಳ್ತಾನೆ ಇದ್ದ. ಆದರೂ ನೋಡೋಣ ಮಲಗ್ತಾನ ಇಲ್ವಾ ಅಂತ ಟ್ರೈ ಮಾಡ್ತಾಯಿದ್ದೆ. ಇಲ್ಲ, ಅವನು ಒಂದು ಸಲ ಎದ್ದೇಳ್ತು ಅಂದರೆ ಅವ್ನು ಫಿಕ್ಸ್ ಇರಲ್ಲ. ಅಷ್ಟರಲ್ಲಿ ಬೇಗ ತಿಂದ್ಬಿಟ್ಟು ನನ್ನ ಮಗನ ಅವನು ಎದ್ದಿದ ತಕ್ಷಣ ಸ್ವಲ್ಪ ಎತ್ಕೊಂಡು ಅವ್ನಿಗೆ ಸಮಾಧಾನ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನು ಅವತ್ತಿನ ದಿನ ಎಲ್ಲ ಹಠ ಹಿಡ್ದಿರ್ತಾನೆ. ಇಲ್ಲಾಂದರೆ ಅಳ್ತಾನೆ ಇರ್ತಾನೆ. ಅವನ್ನ ಸಡನ್ನಾಗಿ ಎದ್ದ ತಕ್ಷಣ ಕೂರ್ಸೋಕ್ಕಾಗಲ್ಲ. ನನಗೆ ಬೇರೆ ಯಾವುದೇ ರೀತಿ ಕೆಲಸ ಮಾಡ್ಕೊಳಕ್ಕೆ ಬಿಡಲ್ಲ ಅವನು. ಹಾಗಾಗಿ ಅವನ್ನ ಕೂಡ ಸ್ವಲ್ಪ ಎತ್ಕೊಂಡು ಅವನ್ನ ಆಟ ಆಡಿಸಿ ಸಮಾಧಾನ ಮಾಡಿಸಿ ಅವನ ಜೊತೆ ಒಂದು 5ರಿಂದ 10 ನಿಮಿಷ ಟೈಮ್ ಕೊಟ್ಬಿಟ್ರೆ ಆವಾಗ ಅವನು ಅವ್ನಿಗೊಂಥರ ಫ್ರೆಶ್ ಅಪ್ ಆದಂಗೆ ಆಗುತ್ತೆ, ಎನರ್ಜಿ ಬೂಸ್ಟ್ ಆಗುತ್ತೆ. ಸೊ ಅವನ್ನ ಕೂಡ ಸಮಾಧಾನ ಮಾಡಿ ಹೆಂಗೋ ನಮ್ಮ ಮನೆಯವ್ರು ಎದ್ದು ಬಂದರು. ಅಷ್ಟರಲ್ಲಿ ನಮ್ಮ ಮನೆಯವ್ರ ಕೈಲಿ ಕೊಟ್ಟು ಸ್ವಲ್ಪ ಕಸ ಗುಡಿಸ್ಬಿಡೋಣ ಅಂಥೇಳಿ ಗುಡಿಸ್ತಾ ಇದ್ದೆ. ಕಸ ಗುಡಿಸ್ಬಿಟ್ರೆ ನನಗೆ ಇನ್ನೇನು ನೆಕ್ಸ್ಟ್ ಇರೋದು ನೆಲನ ತೊಳಿಬೇಕು. ಕಸ ಗುಡಿಸ್ಬಿಟ್ಟು ನೆಲ ಒರೆಸ್ಬಿಟ್ರೆ ಮನೇಲೆಲ್ಲ ಮುಗೀತು. ಸೊ ನನ್ನ ಮಗ ಕೂಡ ಬರ್ತೀನಿ ಅಂತ ಹಠ ಮಾಡ್ತಾಯಿದ್ದಾನೆ. ಆದರೂ ಕೂಡ ನನ್ನ ಮನೆಯವ್ರಿಗೆ ಎತ್ಕೊಂಡು ಹೋಗಿ ಆ ಕಡೆ ಅಂತ ಹೇಳ್ತಾ ಇದ್ದೀನಿ. ಕಸ ಗುಡ್ಸಾಯಿತು. ಈಗ ಇನ್ನೇನಿದ್ರು ನೆಕ್ಸ್ಟ್ ಮನೆ ಒರೆಸ್ತಾ ಇದ್ದೀನಿ. ಈಗ ಮನೆ ಒರೆಸ್ಬಿಟ್ರೆ ನಂದು ಮನೇಲೆಲ್ಲ ಕಂಪ್ಲೀಟ್ ಕೆಲಸ ಮುಗೀತು ಅನ್ನೋ ಅರ್ಥ ನನಗೆ. ಸೊ ಫ್ರೆಂಡ್ಸ್, ಈ ಹೆಣ್ಮಕ್ಳಿಗೆ ಏನು ಗೊತ್ತಾ, 24 ಅವರ್ಸ್ ಇರಬಾರ್ದಾಗಿತ್ತು. 30 ಅವರ್ಸ್ ಟೈಮ್ ಕೊಟ್ರೂ ನಮಗೆ ಸಾಲಲ್ಲ ಅನಿಸುತ್ತೆ. ಯಾಕೆಂದರೆ ಕೆಲವೊಂದು ದಿನ ನಾವು ಫಾಸ್ಟ್ ಮಾಡ್ಕೊತೀವಿ, ಕೆಲವೊಂದು ದಿನ ಸ್ಲೋ. ಅದು ಇವತ್ತೇನು ಇಲ್ಲ ಅಂದ್ರೇ ಸಾಕು, ನಮಗೆ ಆಲ್ಮೋಸ್ಟ್ ನಾವು ಲೇಸಿ ಆಗಿಬಿಟ್ಟಿರ್ತೀವಿ. ಸೊ ಅವತ್ತು ಎಕ್ಸ್ಟ್ರಾ ಟೈಮ್ ಬೇಕು ಅನ್ನೋಂಗಾಗತ್ತೆ. ಫೈನಲಿ ಎಲ್ಲ ಕೆಲಸ ಮುಗಿದು ನಾನು ಕೂಡ ಫ್ರೆಶ್ ಅಪ್ ಆಗಿ ಪೂಜೆ ಮಾಡ್ತಾಯಿದ್ದೀನಿ. ನನಗೆ ಮನೇಲಿ ಏನಾಗಿಲ್ಲ ಅಂದ್ರೂ ಫಸ್ಟು ಪೂಜೆ ಆಗಿಬಿಡ್ಬೇಕು. ಯಾಕೆಂದರೆ ತಿಂಡಿ ತಿಂದಿಲ್ಲ ಅಂದರೂ ಪರವಾಗಿಲ್ಲ, ಪೂಜೆ ಆಗಬೇಕು. ಏನೋ ಒಂಥರ ನಾನು ಆವಾಗಿಂದ ಅದು ಮೈಂಡ್ ಸೆಟಪ್ ಆಗಿಬಿಟ್ಟಿದೆ ನನಗೆ. ಪೂಜೆ ಮಾಡಿದ್ರೆ ಮನೇಲಿ ಏನೋ ಒಂದು ಪಾಸಿಟಿವ್ನೆಸ್ ಆಗಿ ನನಗಿರುತ್ತೆ. ಹಾಗಾಗಿ ಸೊ ಪೂಜೆ ಮುಗಿಸಿ ಇನ್ನು ರಿತಿಕ್ಷನ್ ಸ್ಕೂಲ್ ಹತ್ರ ಹೋದ್ವಿ. ಆಲ್ಮೋಸ್ಟ್ ಎಲ್ಲರೂ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಮುಗಿಸ್ಕೊಂಡು ಹೋಗಿದ್ರು. ನನ್ನ ಮಗಳದು ನಾವು ಹೋಗಿದ ತಕ್ಷಣ ಪ್ರೋಗ್ರೆಸ್ ರಿಪೋರ್ಟ್ ಹುಡುಕ್ತಾ ಇದ್ದಾರೆ. ಅವರು ಲಾಸ್ಟಿಗೆ ಪ್ರೋಗ್ರೆಸ್ ರಿಪೋರ್ಟ್ ಕೊಟ್ಟರು. ನಾನು ಕೂಡ ನನ್ನ ಮಗಳನ್ನ ಕರೆಸ್ಕೊಂಡು ಕೇಳ್ತಾ ಇದ್ದೀನಿ. ಒಂದ್ಸಲ ಕ್ವಶನ್ ಮಾಡಿ ಹಿಂಗೆ ಮಾಡಿದ್ದಾಳೆ ಏನು ಅಂತ ಕೇಳ್ತಾ ಇದ್ದೆ. ನನ್ನ ಮಗಳಿಗಂತೂ ನನ್ನ ಪ್ರೋಗ್ರೆಸ್ ರಿಪೋರ್ಟ್ ತೊಗೊಂಡಿದ್ದ ತಕ್ಷಣವೇ ಒಂಥರ ಶಾಕ್ ಆಗಿಬಿಡ್ತಾಳೆ. ನಮ್ಮ ಮಮ್ಮಿ ಏನು ಮಾಡ್ತಾರೋ ಏನೋ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಅವಳಿಗೆ ನಾನು ಸ್ವಲ್ಪ ಭಯ ಇಟ್ಟಿರ್ತೀನಿ ಹಾಗಾಗಿ. ಸೊ ಫೈನಲಿ ಅವಳು ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡ್ತಾಯಿದ್ದೆ. ಚೆನ್ನಾಗಿ ಮಾಡಿದ್ಲು. ಔಟ್ ಆಫ್ 50 48 49 ಈ ಥರ ತೆಗ್ದಿದ್ಲು. 48 ತೆಗ್ದಿರೋದ್ರಲ್ಲಿ ಯಾಕೆ 48 ತೆಗ್ದಿದ್ಯಾ ಅಂತ ಹೇಳ್ತಾ ಇದ್ದೆ. ಇನ್ನು ಟೀಚರ್ ನೋಡಿ ಎಲ್ಲ
ಅವ್ರಿಗೆ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಕೊಟ್ಟು ಸೈನ್ ಮಾಡ್ತಾಯಿದ್ದೆ. ಏನೇ ಚೆನ್ನಾಗಿ ಮಾಡಿದ್ರು ಪೇರೆಂಟ್ಸಿಗೆ ಇದ್ದೇ ಇರುತ್ತಲ್ವ ಒಂದು ಕಂಪ್ಲೇಂಟ್ಸು. ಸೊ ನಾನು ಕೂಡ ನನ್ನ ಮಗಳ ಕಂಪ್ಲೇಂಟ್ಸ್ ಹೇಳ್ತಾ ಇದ್ದೆ, ಬೇಗ ಬೇಗ ಊಟ ಮಾಡಲ್ಲ ಅಂಥೇಳಿ ಅವರು ಕೂಡ ಬೈತಿದ್ರು. ಫೈನಲಿ ನಾವು ಹೋಟ್ಲಿಗೆ ಹೋಗಿ ತಿಂಡಿ ಎಲ್ಲ ತಿಂದು ಇವತ್ತಿನ ಡೇ ಅಂತೂ ತುಂಬ ಚೆನ್ನಾಗಿತ್ತು. ಒಂಥರ ಟಯರ್ಡು ಇತ್ತು. ತಿಂಡಿಗೆ ನಾನಿಲ್ಲಿ ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದೆ, ನಮ್ಮ ಮನೆಯವ್ರಿಗೆ ರೈಸ್ ಬಾತು, ಹಾಗೆ ರಿತಿಕ್ಷನ್ಗೆ ಇಡ್ಲಿ ಅಂದರೆ ಅವಳಿಗೆ ಫೇವ್ರೆಟ್ಟು. ಸೊ ಇಡ್ಲಿ ಆರ್ಡ್ರ್ ಮಾಡಿದ್ದೆ. ಹೇಗಿತ್ತು ಇವತ್ತಿನ ದಿನ ಫ್ರೆಂಡ್ಸ್? ಹಾಯ್ ಫ್ರೆಂಡ್ಸ್, ಇವತ್ತಿನ ದಿನ ಹೇಗೆಲ್ಲ ಆಯಿತು, ಏನೇನೆಲ್ಲ ಮಾಡಿದ್ವಿ ಅಂತ ನಿಮಗಾಗಲೇ ಗೊತ್ತಾಗಿರುತ್ತೆ. ನಾನು ಇವತ್ತು ಆ್ಯಕ್ಚುಲಿ ಬೆಳಗ್ಗೆಯಿಂದ ಫುಲ್ಲು ಬ್ಯುಸಿ ಆಗಿದ್ವಿ. ಯಾಕೆ ಅಂತ ಹೇಳಿದ್ರೆ ನೋಡಿದ್ರಿ, ನಾನು ಬೆಳಗ್ಗೆ ಎದ್ದು ಎಲ್ಲ ಮನೇಲಿ ಕೆಲಸ ಮುಗಿಸಿ ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಎಲ್ಲ ಬೇಗ ಮಾಡಿ ಹೋಗೋದು ಅಷ್ಟು ಸುಲಭ ಅಲ್ಲ. ಯಾರ್ಯಾರು ಹೌಸ್ ವೈಫ್ ಆಗಿರ್ತಾರೆ ಅವ್ರಿಗಿದು ಏನು ಅಂತ ಇದು ಗೊತ್ತಾಗ್ಬಿಟ್ಟಿರುತ್ತೆ. ಹೌದು ಫ್ರೆಂಡ್ಸ್, ಇವತ್ತು ಆ್ಯಕ್ಚುಲಿ ರಿತಿಕ್ಷನ್ ಸ್ಕೂಲ್ ಹತ್ರ ಕೂಡ ಹೋಗಿದ್ವಿ. ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು. ಪರವಾಗಿಲ್ಲ, ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದ್ದಾಳೆ. ಅಂದರೆ ಈಗ ಸಪೋಸ್ 50ಗೆ 49, 48 ಈ ಥರ ಸ್ಕೋರ್ ಮಾಡಿದ್ಲು, ಚೆನ್ನಾಗಿತ್ತು. ಬಟ್ ಆದ್ರೂ ನಾನು ಸುಮ್ಮನೆ ಅವಳನ್ನ ಎದುರಿಸ್ತಾ ಇದ್ದೆ. ನೋಡಿದ್ಯಾ ನೀನು ಹೆಂಗೆ ತೆಗ್ದಿದ್ಯಾ, ಎಷ್ಟು ಕಡಿಮೆ ತೆಗ್ದಿದ್ಯಾ ಅಂತೆಲ್ಲ ಅವಳನ್ನ ರೇಗಿಸ್ತಾ ಇದ್ದೆ. ಅವಳು ಏನೋ ನಿಜ ಏನೋ ಅನ್ನೋ ಥರ ಫೀಲ್ ಮಾಡ್ಕೊಂಡ್ಬಿಟ್ಟಿದ್ಲು. ಆಮೇಲೆ ಅವಳು ಹೇಳಿದ್ಲು, ಮಮ್ಮಿ ನಾನು ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ನೀವೇನಾದರೂ ನನಗೆ ಕೊಡಿಸ್ಬೇಕು ಅಂತ ಹೇಳಿದ್ಲು. ಹಂಗಾಗಿ ಅವಳಿಗೆ ಕೂಡ ಕೊಡಿಸ್ದೆ ನಾನು. ಕೊಡಿಸಿ ಅವಳ ಮಕ್ಕಳನ್ನ ಒಂದು ಸಮಾಧಾನ ಮಾಡಬೇಕಲ್ಲ. ಏನು ಹೇಳಿದ್ರು ಏನೋ ನಾವೇನೋ ಒಂದು ಹೇಳಿದ್ರೆ ಅದಕ್ಕೆ ಅವ್ರು ಮಾಡ್ತಾ ಇರ್ತಾರೆ. ಸೊ ಈಗಲಿಂದನೇ ಒಂದು ಎನ್ಕರೇಜ್ ಕೊಡೋಣ ಅಂಥೇಳಿ ಆ ಥರ ಮಾಡ್ತೀನಿ ನಾನು. ಸೊ ಅವಳು ಚೆನ್ನಾಗಿ ಸ್ಕೋರ್ ಮಾಡಿದ್ಲು. ಹಾಗೆ ನಮ್ಮದೊಂದು ಶಾಪ್ ಕೂಡ ಇದೆ. ಆ ಶಾಪಿಗೆ ಏನೆಲ್ಲ ಐಟಮ್ಸ್ ಬೇಕಾಗಿತ್ತೋ ಅದೆಲ್ಲ ತೊಗೊಂಡು ಬಂದು ಮನೆಗೆ ಬರೋಷ್ಟರಲ್ಲಿ ಇಷ್ಟೊತ್ತಾಯಿತು. ಬಂದ ತಕ್ಷಣ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಒಂದು ಲೋಟ ಕಾಫಿ ಕುಡಿದ್ಬಿಟ್ರೆ ಏನೋ ಒಂಥರ ಸಮಾಧಾನ. ಸೊ ಹೊರಗಡೆ ಹೋಗಿ ಬಂದು ಯಾರೆಲ್ಲ ಸಮಾಧಾನ ಆಗಿ ಒಂದು ಲೋಟ ಕಾಫಿ ಕುಡಿದ್ರೆ ಅವ್ರ ಮೈಂಡ್ ರಿಫ್ರೆಶ್ ಆಗುತ್ತೆ ಅನ್ನೋದನ್ನು ನನ್ನ ಕಮೆಂಟಲ್ಲಿ ತಿಳಿಸಿ. ಸೊ ನನ್ನ ಥರನೂ ಇದ್ದಾರಾ ಅನ್ನೋದು ನನಗೆ ಗೊತ್ತಾಗುತ್ತೆ ಆಗ. ಹಾಗೆ ನಮ್ಮದು ಯಾವ್ದು ಶಾಪ್ ಯಾವುದು ಏನೆಲ್ಲ ಇದೆ ನಮ್ಮ ಶಾಪಲ್ಲಿ ಅಂತ ಮುಂದೆ ಅದ್ರದ್ದು ಒಂದಿನ ವಿಡಿಯೋ ಮಾಡಿ ಹಾಕ್ತೀನಿ. ಯಾರಿಗಾದರೂ ಅದರಿಂದ ಏನಾದರೂ ಯೂಸ್ ಕೂಡ ಆಗ್ಬೋದು. ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್‌ನ ನೋಡಿಲ್ಲ ಅವರು ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಾಗಿ ಯಾರೆಲ್ಲ ಚಾನಲ್‌ನ ಸ್ಟಾರ್ಟ್ ಮಾಡಿದೀವೋ ಅವ್ರಿಗೆಲ್ಲರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾಕೆಂದರೆ ಎಲ್ಲ ಸಪೋರ್ಟ್ ಮಾಡೋ ನಿಮ್ಮಿಂದಾನೇ ನಾವಿರೋದು. ಸಪೋರ್ಟ್ ಮಾಡಿ ಇಲ್ಲಿವರೆಗೂ ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೂ, ಇನ್ನು ಮುಂದೆ ಯಾರ್ಯಾರು ಸಪೋರ್ಟ್ ಮಾಡ್ತೀರೋ ಅವ್ರಿಗೂ ಕೂಡ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.